Hello everyone, on Margah classes. Let us question number 17 of chapter Force and Pressure. Force is considered as vector quantity. Why? Force is considered as vector quantity. What is vector quantity? Vector quantity is nothing but the quantity which has both magnitude and direction is called as vector quantity. ಹಾಗಿದ್ರೆ ಫೋರ್ಸಿಗೆ ಮ್ಯಾಗ್ನಿಟ್ಯೂಡು ಇದೆ ಡೈರೆಕ್ಷನ್ ಇದೆ ಅಂದಂಗಾಯ್ತು. Force is considered as a vector quantity because it has both magnitude and direction. ಈಗ ನಾನೇನ್ ಮಾಡ್ತಿದ್ದೀನಿ, ನಿಮ್ಮಿಬ್ರನ್ನ ಕರಿತಿದ್ದೀನಿ, ಯಾರೋ ಒಂದಿಬ್ರನ್ನ. ಬನ್ನಿ, ನೀವು ನಿಮ್ ಫ್ರೆಂಡ್ ಅನ್ನ ಕರಿತಿದ್ದೀನಿ. ಯು ಹ್ಯಾವ್ ಟು ಪುಷ್ ದಿಸ್ ಟೇಬಲ್. ಈ ಟೇಬಲ್ ಅನ್ನ ನೀವು ಪುಷ್ ಮಾಡ್ಬೇಕು ಅಂತ ಹೇಳ್ತಿದ್ದೀನಿ. ಈಗ ನನ್ನ ಇಂಟೆನ್ಷನ್ ಏನಿತ್ತು, ನೀವು ಒಂದು ಪ್ಲೇಸ್ ಇಂದ ನನಗ್ ಬೇಕಾಗಿರೋ ಪ್ಲೇಸಿಗೆ ತಗೋಬರ್ಲಿ ಅನ್ನೋದು. ಬಟ್ ನೀವೀಗ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಒಬ್ರು ಒಂದ್ ಕಡೆಯಿಂದ ಪುಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಇಲ್ಲಿ ಟೇಬಲ್ ಇದೆ ಅಂದ್ರೆ ಒಬ್ರು ಒಂದ್ ಕಡೆಯಿಂದ ಪುಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಇನ್ನೊಬ್ರು ಇನ್ನೊಂದ್ ಕಡೆಯಿಂದ ಪುಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಅಂಡ್ ಯು ಬೋತ್ ಆರ್ ಅಪ್ಲೈಯಿಂಗ್ ಸೇಮ್ ಫೋರ್ಸ್. ಇಬ್ರು ಒಂದೇ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ದೀರಿ, ಇದನ್ನ ಪುಷ್ ಮಾಡ್ತಿದ್ದೀರಿ, ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್. ನೀವು ಈ ಕಡೆ ಪುಷ್ ಮಾಡ್ತಾ ಇದ್ರೆ ನಿಮ್ ಫ್ರೆಂಡ್ ಟೇಬಲ್ ಅನ್ನ ಈ ಕಡೆ ಪುಷ್ ಮಾಡ್ತಿದ್ದಾರೆ. ಈಗ ದರ್ ಇಸ್ ನೋ ಚಾನ್ಸ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಟೇಬಲ್ ಅಲ್ವಾ. ಈ ಟೇಬಲ್ ಎಲ್ಲೂ ಮೂವೇ ಆಗೋದಿಲ್ಲ. ಈಗ ಹಾಗಿದ್ರೆ ಇಬ್ರು ಒಂದೇ ಕಡೆಯಿಂದ ಬಂದು ನಿಂತ್ಕೊಂಡು ಪುಷ್ ಮಾಡ್ತಿದ್ದೀರಿ. ನೀವು ನಿಮ್ ಫ್ರೆಂಡು ಇಬ್ರು ಒಂದೇ ಕಡೆ ಬಂದು ನಿಂತ್ಕೊಂಡು ಪುಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಈಗ ಯು ಕ್ಯಾನ್ ಈಸಿಲಿ ಡಿಸ್ಪ್ಲೇಸ್ ದಿಸ್ ಟೇಬಲ್ ಅಲ್ವಾ. ಇದನ್ನ ಈಸಿಯಾಗಿ ಡಿಸ್ಪ್ಲೇಸ್ ಮಾಡಬಹುದು, ಇಲ್ಲಿಂದ ಈ ಕಡೆ ತಳ್ಳಬಹುದು. ಹಾಗಿದ್ರೆ ಹಿಯರ್ ದಿಸ್ ಎಕ್ಸಾಂಪಲ್ ಶೋಸ್ ಫೋರ್ಸ್ is having direction. ಫೋರ್ಸಿಗೆ ಡೈರೆಕ್ಷನ್ ಇದೆ ಅಂಡ್ ಇಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್. ಈಗ ಮ್ಯಾಗ್ನಿಟ್ಯೂಡ್ ಒಂದ್ ಕೆಲಸ ಮಾಡಿ, ನಿಮ್ ಫ್ರೆಂಡ್ ನಿಮ್ಗಿಂತ ವೀಕ್ ಇದ್ದಾರೆ, ಅವಾಗ ಫೋರ್ಸ್ ಅವ್ರು ಹಾಕೋದು ಕಡಿಮೆ ಆಗುತ್ತೆ, ನೀವು ಹಾಕೋ ಫೋರ್ಸ್ ಜಾಸ್ತಿ ಇರುತ್ತೆ. ಅವಾಗ ನೀವು ಅವ್ರ ಕಡೆ ಟೇಬಲ್ ಅನ್ನ ಡಿಸ್ಪ್ಲೇಸ್ ಮಾಡಬಹುದು ಅಲ್ವಾ. ಇಬ್ರು ಈಕ್ವಲ್ ಆಗಿ ಫೋರ್ಸ್ ಹಾಕ್ತಾ ಇದ್ರೆ ಅವಾಗ ಟೇಬಲ್ ಮೂವ್ ಆಗಲ್ಲ. ಬಟ್ ಇಫ್ ಯು ಆರ್ ಅಪ್ಲೈಯಿಂಗ್ ಮೋರ್ ಫೋರ್ಸ್ ದ್ಯಾನ್ ಯುವರ್ ಫ್ರೆಂಡ್, ಅವಾಗ ನೀವು ಈ ಟೇಬಲ್ ಅನ್ನ ಅವ್ರ ಕಡೆ ಜರುಗಿಸ್ತೀರಿ. ಅಂದ್ರೆ ಹಿಯರ್ ಫೋರ್ಸ್ ಈಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. therefore it is considered as vector quantity. So force is considered as vector quantity. Why? Force is considered as vector quantity because it has both magnitude and direction. ಅದಕ್ಕೆ ಮ್ಯಾಗ್ನಿಟ್ಯೂಡು ಇರುತ್ತೆ ಅಥವಾ ಅಲ್ವಾ. 10 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿದ್ದಾರೆ, 5 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿದ್ದಾರೆ, ಈ ತರ ಮ್ಯಾಗ್ನಿಟ್ಯೂಡ್ ಅಲ್ಲಿ ಹೇಳ್ತೀವಿ. ಅಂಡ್ ಡೈರೆಕ್ಷನ್, ಫೋರ್ಸ್ ಅಪ್ಲೈಡ್ ಇನ್ ನಾರ್ತ್ ಡೈರೆಕ್ಷನ್, ಇನ್ ಈಸ್ಟ್ ಡೈರೆಕ್ಷನ್, ಈ ತರ ಯಾವ ಡೈರೆಕ್ಷನ್ ಅಲ್ಲಿ, ಅಪ್ವರ್ಡ್ ಫೋರ್ಸ್, ಡೌನ್ವರ್ಡ್ ಫೋರ್ಸ್, ಈ ತರ ಹೇಳಿರ್ತೀವಿ. ಅಂದ್ರೆ ವಿಚ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಫೋರ್ಸ್. ಥ್ಯಾಂಕ್ ಯು.